ದೇವರ ಪೂಜೆ. ದೇವರ ಪೂಜೆ ಎಂದು ನೆಪವೇಳೆ ಮಿಂಡನ ಜೊತೆ ಸೆರಗಾಸ ನಿನ್ನಂತ ಸೂರಾಗಿ ಹಾಕಬೇಕು. ಕಣ್ಣು ಕಾಣದ ಕುಳಿತಿರುವ ಕಲ್ಲು ದೇವರಿಗೆ ಯಾಕೆ ಜೀವಂತ ದೇವರೇ ನಿನ್ನ ಮುಂದಿರುವಾಗ ಪಾಪ ಅನಿಷ್ಟ ನೋಡಲಾಗದೆ ಈ ಜೀವಂತ ದೇವರಿಗೆ ನಿನ್ನ ಅಂಗಾಂಗ ಅಭಿಷೇಕ ಅರ್ಪಿಸುಬಾರೆ. ಆ ಕಲ್ಲು ದೇವರಿಗೆ ಯಾಕೆ ತುಪ್ಪದ ಅಭಿಷೇಕ? ಈ ಜೀವಂತ ದೇವರಿಗೆ ಅರ್ಪಿಸೆ ನಿನ್ನ ಕಷ್ಟಗಳನ್ನು ಈಡೇರಿಸಿ ಕರೆದೊಯ್ಯುವ ನಿನ್ನ ಚಂದ್ರಲೋಕಕ್ಕೆ. ದೂರ ಸರಿದು ನಿಲ್ಲು. ಲೇ ಹೆಣ್ಣು ಕೂಸ, ಚಾಂಡಾಲ, ಹೆಣ್ಣು ಎಂದರೆ ಏನೆಂದು ತಿಳಿದುಕೊಂಡಿರುವೆ. ನಿನ್ನನ್ನು ಜನ್ಮ ಕೊಟ್ಟಿರುವಳು ಒಬ್ಬಳು ಹೆಣ್ಣು, ಸರಸ್ವತಿ. ನಿನ್ನ ಐಶ್ವರ್ಯಕ್ಕೆ ಲಕ್ಷ್ಮಿ, ನಿನ್ನ ಮಹಾಕಾರಕ್ಕೆ ದುರ್ಗಿ, ನಿನ್ನ ಸಮಾಕಾರಕ್ಕೆ ಚಂಡಿ ಚಾಮುಂಡಿ ಕಣೋ. ಚಂದ್ರಲೋಕಕ್ಕೆ ಕರೆದೊಯ್ಯುವುದು ಅಂದರೆ ಮಕ್ಕಳಿಗೆ ಹೇಳುವ ಕತೆ ಅಂದಿಕೊಂಡಿಯೇನೋ ರಾಕ್ಷಸ. ಲೇ ಚಂಡಿ, ಚಂಡಿತನವನ್ನು ಬಿಟ್ಟು ಈ ಚದುರಂಗದಲ್ಲಿ ಚಲಿಸಬಾರೆ. ನೋಡಿ, ನಿಮ್ಮ ಕಾಲಿಡಿದ್ದು ಬೇಡಿಕೊಳ್ಳುವೆ. ದೇವರ ಪೂಜೆಗೆ ಹೊರಟಿರುವೆ. ದಯವಿಟ್ಟು ನನ್ನ ಬಿಟ್ಟು ಬಿಡಿ ಪ್ಲೀಸ್. ಒಂದು ಹೆಣ್ಣಿನ ರೋಷ ಆಪತ್ತಿಗೆ ಸಿಲುಕುವ ಮಾತ್ರ. ಒಂದು ಹೆಣ್ಣಿನ ರೋಷ ಆಪತ್ತಿಗೆ ಸಿಲುಕುವ ಮಾತ್ರ. ನನ್ನ ಮಾತಿಗೆ ಒಪ್ಪಿಕೊಂಡು ಈ ಜಯಸಿಂಹನ ತೋರ್ಬಂಧದಲ್ಲಿ ಬಿಗಿದಪ್ಪಿದರೆ ಸರಿ, ಇಲ್ಲವಾದರೆ ನಿನ್ನ ದೇವರಿಗೆ ನಿನ್ನ ರುಂಡವನ್ನೇ ಚೆಂಡಾಡಿ ಆ ದೇವಿ ಪಾದಕ್ಕೆ ನಿನ್ನ ರಕ್ತ ಅರ್ಪಿಸುವೆ. ಹತ್ತಿರ ಬರಬೇಡವೋ ಚಾಂಡಾಲ. ಇವಳು ಬರೀ ದೀಪ ಅಲ್ಲ, ಹತ್ತಿ ಉರಿಯುವ ಬೆಂಕಿ. ಹೆಜ್ಜೆ ಮುಂದಿಟ್ಟು ಮೈ ಮುಟ್ಟಿದರೆ ದೀಪ ಅನ್ನೋ ಬೆಂಕಿಯಿಂದ ನಿನ್ನ ಮೈಯನ್ನು ಸುಟ್ಟಿ ಬಿಡುವೆ. ಶಬ್ಬಾಸ್, ಮೆಚ್ಚಕನ ನಿನ್ನ ಧೈರ್ಯ ಮಾತಿಗೆ. ಆಕಾಶದೆತ್ತರಕ್ಕೆ ಒತ್ತೂರಿಯನ್ನು ದೀಪವನ್ನು ಹಾರಿಸುವ ಮರಣ ಕಣೆ ಈ ಜಯಸಿಂಹ. ನೀನು ಎಣ್ಣೆ ಇಲ್ಲದ ಖಾಲಿ ದೀಪ ಮಾತ್ರ. ದೀಪಕ್ಕೆ ಎಣ್ಣೆ ಸುರಿದರೆ ಒತ್ತಿರುವ ದೀಪ ಸಾಧ್ಯ ಕಣೆ. ಲೇ ರಾಕ್ಷಸನೇ, ಲೇ ಕ್ರೂರ ರಾಕ್ಷಸನೇ, ನಿನ್ನ ಸಂಹಾರಕ್ಕೆ ರಕ್ತ ಎಂಬ ಎಣ್ಣೆಯನ್ನು ಸುರಿದು ಅದೇ ದೀಪದಲ್ಲಿ ನಿನ್ನ ದೇಹವನ್ನು ಸುಟ್ಟಿ ಬೂದಿ ಮಾಡುವ ಈ ಹೆಣ್ಣು ಕಣೋ ದೀಪ. ನನ್ನ ಪ್ರಾಣ ಹೋದರೂ ಸರಿಯೇ, ನನ್ನ ಶೀಲವನ್ನು ಮಾತ್ರ ನಿನಗೆ ಅರ್ಪಿಸಲಾರೆ. ಓಹೋ, ದ್ವೇಷದಿಂದ ಆವೇಶದಿಂದ ಈ ಹೆಣ್ಣನ್ನು ಬಗೆಹರಿಸುವುದು ಅಷ್ಟು ಸುಲಭವಲ್ಲ. ಇವಳನ್ನು ನಗು ನಗುತ್ತಲೇ ಮೋಸದಿಂದ ಬಲೆ ಬೀಸಬೇಕು. ಸಾರಿ ದೀಪ, ಸಾರಿ. ಐ ಆಮ್ ರಿಯಲಿ ಸಾರಿ. ನಾನು ನಿನ್ನ ಜಸ್ಟ್ ಟೆಸ್ಟ್ ಮಾಡೋಕ್ಕೋಸ್ಕರ ಅಷ್ಟು ನಾಟಕ ಆಡಿದೆ ಅಷ್ಟೇ. ಅಂದಾಗೆ ನನ್ನ ಹೆಸರು ಜಯ ಅಂತ. ನಾನು ನಿಮ್ಮಣ್ಣ ಮುತ್ತುವಿನ ಕ್ಲಾಸ್ಮೇಟ್. ನಿನ್ನ ಹತ್ರ ಕೆಟ್ಟದಾಗಿ ನಡ್ಕೊಂಡಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ ದೀಪ, ಐ ಆಮ್ ರಿಯಲಿ ಸಾರಿ. ನನ್ನ ಅಣ್ಣನ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದ ಮೇಲೆ ನಿಮ್ಮನ್ನು ಕ್ಷಮಿಸದೆ ಇರ್ತೀನ. ಬನ್ನಿ ಸರ್, ಮನೆಗೆ ಹೋಗೋಣ.
ಸಾರಿ ದೀಪಾ, ನನಗೆ ಬೇರೆ ಕೆಲಸ ಇರೋದ್ರಿಂದ ಇವತ್ತು ನಿಮ್ಮ ಮನೆಗೆ ಬರೋದು ಸಾಧ್ಯವಿಲ್ಲ. ನಾಳೆ ನಿಮ್ಮ ಮನೆಗೆ ಬರ್ತೇನೆ. ದೀಪಾ, ಇವತ್ತು ನನ್ನ ಬರ್ತಡೆ, ಹಾಗೆ ಸ್ವೀಟ್ ಕೊಟ್ಟೋಗೋಣಂತೇಳಿ ಮುತ್ತುವಿನ ಹುಡುಕೊಂಡು ಬಂದೆ. ತಗೋ ದೀಪಾ, ಈ ಸ್ವೀಟ್. ಬೇಡ ಸರ್, ನನಗೆ ಈ ಜ್ಯೂಸ್ ಕುಡಿಯುವ ಅಭ್ಯಾಸ ನನಗಿಲ್ಲ. ದೀಪಾ, ನಾನು ನಿಮ್ಮ ಅಣ್ಣನ ಕ್ಲೋಸ್ ಫ್ರೆಂಡ್, ನನ್ನಲ್ಲಿ ಯಾಕೆ ಸಂಶಯ ಪಡ್ಬೇಕು ದೀಪಾ? ಕೊಡಿ ಸರ್, ನನ್ನ ಅಣ್ಣನ ಕ್ಲೋಸ್ ಫ್ರೆಂಡ್ ಅಂದ ಮೇಲೆ ಅನುಮಾನವೇಕೆ? ಅದು ಏಕೋ ನನಗೆ ಮತ್ತು ಬರುತ್ತಿದೆ. ದೀಪಾ, ಅದು ಜಸ್ಟ್ ಆಪಲ್ ಜ್ಯೂಸ್ ಅಷ್ಟೇ ದೀಪಾ, ಸ್ವಲ್ಪ ಕೂಲ್ಡ್ ಇರುತ್ತೆ.
ನಾನೇ ನನ್ನ ಕೈಯಾರೆ ವಿಸ್ಕಿ ಮಾತ್ರೆ ಹಾಕಿ ಮತ್ತು ಬರಿಸೋ ಕಳ್ಳ ಬಟ್ಟಿ ಸರಾಯಿ ಕಣ. ಕಾಡಲ್ಲಿರೋ ಸಿಂಹನ ನೋಡಿರ್ಬೋದು, ಆ ತರ ನಾಡಲ್ಲಿರೋ ಈ ಸಿಂಹನ ಕೃತಾಂತ ಕಣ್ಣಿಡಿಯಲು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ನಿನ್ನನ್ನು ಈಗ ಹೇಗೆ ಬೇಕಾದರೂ ಉಪಯೋಗಿಸಿಕೊಳ್ಳಬಹುದು. ಬಾರೆ. ಭಕ್ತರ ಕಷ್ಟಕ್ಕೆ ದೇವರು ಮೆಚ್ಚಿ ಈ ಗರ್ವದ ಗಂಡ ಇಷ್ಟಪಟ್ಟ ಹೆಣ್ಣನ್ನು ಎಷ್ಟೇ ಕಷ್ಟಲಾದ ಬಿಡಲಾರ. ಜಯಸಿಂಹ ಬರೆ ಮಾತಿಗೆ ಯಾ ಹೆಣ್ಣು ಬಗ್ಗುವುದಿಲ್ಲ. ಇವಳ ದೇಹಾಂಗವನ್ನು ಕುಕ್ಕಿ ಕುಕ್ಕಿ ತಿನ್ನುವ ನರರಾಕ್ಷಸ ಈ ಜಯಸಿಂಹ. ನಿನ್ನ ಸರ್ವವನ್ನೇ ಈಡೇರಿಸಿಕೊಂಡಿರುವ ನಿನ್ನ ಮುಂದಿನ ಕಾರ್ಯ ಆ ಸೂರ್ಯನಾರಾಯಣನನ್ನು ಇದೇ ಊರಿನಲ್ಲಿ ಭಿಕ್ಷೆ ಬೇಡಾಗೆ ಮಾಡದೆ ಹೋದರೆ ನನ್ನ ಹೆಸರು ಜಗತ್ ಕಿಲಾಡಿ ಜಗದೀಶನೇ ಅಲ್ಲ. ನಾನು ಮೋಸ ಹೋದೆ. ನನ್ನ ಸುಳ್ಳು ಕುಡಿ ದೀಪ ಕುಡಿ. ನೀನು